ಇನ್ನು 2A ಮೀಸಲಾತಿಗಾಗಿ ಹೋರಾಡ್ತಾ ಇರೋ ಪಂಚಮಸಾಲಿ ಸಮುದಾಯ ಅಧಿವೇಶನ ಹಿನ್ನೆಲೆ ನಾಳೆ ಸುವರ್ಣಸೌಧಕ್ಕೆ ಟ್ರ್ಯಾಕ್ಟರ್ ಮುತ್ತಿಗೆಗೆ ನಿರ್ಧರಿಸಿತ್ತು. ಆದರೆ ಡಿಸೆಂಬರ್ 9 ಮತ್ತು ನಾಳೆ 10ನೇ ತಾರೀಕು ಪಂಚಮಸಾಲಿ ಹೋರಾಟಕ್ಕೆ ಬರುವ ಟ್ರ್ಯಾಕ್ಟರ್, ಕ್ರೂಸರ್, ಇತರೆ ವಾಹನಗಳ ಬೆಳಗಾವಿ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ಬಿಎನ್ಎಸ್ಎಸ್ ಕಾಯ್ದೆಯ ಕಲಂ 163ರ ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶ ನೀಡಿದ್ದಾರೆ. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಗರಂ ಆದ ಬಸವ ಜಯಮೃತ್ಯುಂಜಯ ಶ್ರೀಗಳು ಸಿಎಂ, ಡಿಸಿಎಂ ನಮ್ಮ ಹೋರಾಟವನ್ನ ಹತ್ತಿಕ್ತಾ ಇದ್ದಾರೆ ಅಂತ ಹೇಳಿದ್ರು. ಪಂಚಮಸಾಲಿ ಮೀಸಲಾತಿ ಹೋರಾಟದ ಇತಿಹಾಸದಲ್ಲಿ ಬಹುತೇಕ ಮೀಸಲಾತಿ ಹೋರಾಟವನ್ನು ಶುರು ಮಾಡಿದ್ದು 2012ನೇ ಇಸ್ವಿ ಡಿಸೆಂಬರ್ 7ನೇ ತಾರೀಕು. ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿನಿಂದ ಆರಂಭ ಆಗಿರ್ತಕ್ಕಂಥ ಈ ಹೋರಾಟ ನಾಳೆ 10ನೇ ತಾರೀಕು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋವರೆಗೂ ತನ್ನ ಚರಿತ್ರೆ ಮತ್ತು ತನ್ನ ಪ್ರಖರತೆಯನ್ನು ಉಳಿಸ್ಕೊಂಡ್ಬಂದಿದೆ. ಇಂಥ ಹೋರಾಟಕ್ಕೆ ಬಹುತೇಕ 2012ನೇ ಇಸ್ವಿ ಅಂದರೆ ಹೆಚ್ಚು ಕಮ್ಮಿ 12 ವರ್ಷ ಆಯಿತು. ಈ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದಲ್ಲಿ 4-5 ಸರ್ಕಾರಗಳು ಬದಲಾವಣೆ ಆದವು. ನಾವು ಹೋರಾಟ ಮಾಡಿದ ಮೇಲೆ ಸಹ 2 ಸರ್ಕಾರಗಳು ಬದಲಾವಣೆ ಆದರೂ 3 ಜನ ಮುಖ್ಯಮಂತ್ರಿಗಳಾದರು. ಅದು ಎಲ್ಲಿ ಸಹ ನಮ್ಮ ಹೋರಾಟಕ್ಕೆ ಎಲ್ಲ ಸರ್ಕಾರಗಳು ಶಾಂತ ರೀತಿಯಿಂದ ಮಾಡುವಂಥ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರು, ಸಹಕಾರ ಕೊಟ್ಟಿದ್ದರು.